ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, BMRCL ಅಂದರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ನಮ್ಮ ಮೆಟ್ರೋ, ನಿಮಗೆಲ್ಲರೂ ಗೊತ್ತಿರುತ್ತೆ. ನಮ್ಮ ಮೆಟ್ರೋದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ಉದ್ಯೋಗಾವಕಾಶ ಸೃಷ್ಟಿಯಾಗಿದೆ. ಹೊಸ ಅಧಿಸೂಚನೆಯನ್ನು ರಿಲೀಸ್ ಮಾಡಿದ್ದಾರೆ. ಏನಿದು ಹೊಸ ಅಧಿಸೂಚನೆ, ಯಾವ ಪೋಸ್ಟಿಂಗ್ಸ್ ಖಾಲಿ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದೆ, ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಸಾರಿ ಫಾರ್ ದ ಲೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 3 ಡೇಸ್ ಆಯಿತು, ನಿಮಗೆ ಯಾವುದೂ ಕೂಡ ಉದ್ಯೋಗದ ಮಾಹಿತಿಯನ್ನು ಕೊಟ್ಟಿಲ್ಲ. ನೀವು ಕೂಡ ಕಾಯ್ತಾ ಇರ್ತೀರಿ. ಅದಕ್ಕೋಸ್ಕರನೇ ಒಂದು ಸ್ವೀಟ್ ಆಗಿರ್ತಕ್ಕಂಥ ಸಿಹಿ ಸುದ್ದಿನ ನಮ್ಮ ಮೆಟ್ರೋ ರೈಲು ಕೊಟ್ಟಿದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಸಂಸ್ಥೆ ಹೆಸರು ಬೆಂಗಳೂರು ಮೆಟ್ರೋ ನಿಗಮ ನಿಯಮಿತ ಅಂದರೆ BMRCL. ಇದರಲ್ಲಿ ಹುದ್ದೆಗಳು ಚೀಫ್ ಇಂಜಿನಿಯರು, ಡೆಪ್ಯೂಟಿ ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗಳು. ಒಟ್ಟು ಹುದ್ದೆಗಳ ಸಂಖ್ಯೆ ಅಂದರೆ ನಂಬರ್ ಆಫ್ ಪೋಸ್ಟಿಂಗ್ಸು 27 ಇರುತ್ತೆ. ನೇಮಕಾತಿಯ ಆಧಾರ ನೋಡೋದಾದರೆ ಗುತ್ತಿಗೆ ಆಧಾರ ಅಂದರೆ ಕಾಂಟ್ರಾಕ್ಟ್ ಮುಖಾಂತರ ನಿಯೋಜನೆ ಮಾಡಲಾಗುತ್ತೆ, ನಂತರ ಡೆಪ್ಯುಟೇಷನ್ ಮಾಡಲಾಗುತ್ತೆ. ಅಂದರೆ ಕಾಂಟ್ರಾಕ್ಟ್ ಮುಖಾಂತರ ನಿಮಗೆ ನೇಮಕಾತಿಯನ್ನು ಕೊಟ್ಟು ನಿಮ್ಮ ಸರ್ವೀಸ್ ಮೇಲೆ ಅದನ್ನು ಪರ್ಮನೆಂಟ್ ಮಾಡಿಕೊಳ್ಳಲಾಗುತ್ತೆ. ಇನ್ನು ವೇತನ ಶ್ರೇಣಿ ನೋಡೋದಾದರೆ ಪ್ರತಿ ತಿಂಗಳು IDA ವೇತನ ಶ್ರೇಣಿ ಅಂದರೆ ಹುದ್ದೆಗೆ ತಕ್ಕಂತೆ ವೇತನ ಶ್ರೇಣಿಯನ್ನು ಕೊಡಲಾಗುತ್ತೆ. ಅದರದ್ದು ಕೂಡ ಮಾಹಿತಿ ಕೊಡ್ತೀನಿ ನಾನು. ನೆಕ್ಸ್ಟು ಆನ್ಲೈನ್ ಅರ್ಜಿ ಪ್ರಾರಂಭ ಆಗಿರೋದು ದಿನಾಂಕ ಬಂದು ಇದೇ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥದ್ದು ಅರ್ಜಿ. ಆನ್ಲೈನ್ ಕೊನೆಯ ದಿನಾಂಕ ಇದೇ ಡಿಸೆಂಬರ್ 2024 ಇದೇ ಡಿಸೆಂಬರ್ 24, 2025 ಇಸ್ವಿ ಅಂದರೆ 24/12/2025ಕ್ಕೆ ಕ್ಲೋಸ್ ಆಗ್ತಿದೆ. ಇನ್ನು ಅರ್ಜಿ ಸ್ವಲ್ಪ ಡಿಫ್ರೆಂಟ್ ಅರ್ಜಿ ಇದೆ. ಇದು ಯಾವ ಥರ ಅಂದರೆ ಆನ್ಲೈನು ಪ್ಲಸ್ ಆಫ್ಲೈನು. ಅದು ಹೇಗೆ ಅದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ. ಈ ಎಲ್ಲ ಮಾಹಿತಿಯನ್ನು ವಿವರವಾಗಿ ನೋಡ್ಕೊಂಡು ಹೋಗೋಣ. ಪ್ರತಿಯೊಂದನ್ನು ನಾನು ಮೇನ್ ಹೇಳಿದ್ದೀನಿ. ಪ್ರತಿಯೊಂದು ವಿಚಾರನೂ ಕೂಡ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋಗ್ತೀನಿ, ಎಲ್ಲದಕ್ಕೂ ಯಾವ್ಯಾವ ಥರ ಅಂಥೇಳಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಏಕೆಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೇನು ದುಡ್ಡು ಖರ್ಚಾಗಲ್ಲ. ಸಪ್ರೇಟಾಗಿ ಏನು ಯಾವುದು ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಆಗುತ್ತೆ. ಇದೇ ಥರ ವೀಡಿಯೋ ಇನ್ನೂ ಹೆಚ್ಚಿನದಾಗಿ ಕೊಡಲಿಕ್ಕೆ ನಮಗೊಂದು ಪ್ರಚೋದನೆ ಕೊಟ್ಟಂಗಾಗುತ್ತೆ. ನಿಮ್ಮ ಹಾರೈಕೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮಾಹಿತಿ ಇಷ್ಟ ಆಗಿದೆ, ಉಪಯುಕ್ತವಾಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಇದರಿಂದ ಬೆನಿಫಿಟ್ ಇದೆ ಅಂತ ಅನಿಸಿದ್ರೆ ನಿಮ್ಮವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಸರಿ, ಬನ್ನಿ ವಿಷಯಕ್ಕೆ ಬರೋಣ. ಈಗ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ BMRCLನಿಂದ ಮಹತ್ವದ ಉದ್ಯೋಗದ ಅಧಿಸೂಚನೆ ಒಂದು ಪ್ರಕಟಣೆಗೊಂಡಿದೆ. ಮೆಟ್ರೋ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಲು ಉತ್ಸುಕರಾಗಿರ್ತಕ್ಕಂಥ ಅರ್ಹ ಮತ್ತು ಅನುಭವಿ ಅಭ್ಯರ್ಥಿಗಳಿಗಾಗಿ ಚೀಫ್ ಇಂಜಿನಿಯರಿಂಗು, ಅಸಿಸ್ಟೆಂಟ್ ಇಂಜಿನಿಯರು ಮತ್ತು ಇನ್ನಿತರ ಕಾರ್ಯಕಾರಿ ಶ್ರೇಣಿಯ ಒಟ್ಟು ಟೋಟಲ್ 27 ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಡಿಗ್ರಿ ಆಗಿರಬೇಕಾಗುತ್ತೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. BE BTech ಮಾಡಿರೋರು ಈ ಒಂದು ಅವಕಾಶವನ್ನು ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಿ ಕೆಲಸವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡೋಣ, ಎಲ್ಲ ಪ್ರತಿಯೊಂದು ಡೀಟೇಲ್ಸು ನೋಡ್ತಾ ಹೋಗೋಣಂತೆ. BMRC ಬೆಂಗಳೂರು ನೇಮಕಾತಿಯಲ್ಲಿ ವಿವಿಧ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಹುದ್ದೆಯನ್ನು ಭರ್ತಿ ಮಾಡಲಾಗ್ತಾಯಿದೆ. ಹುದ್ದೆಗಳ ಸಂಖ್ಯೆ, ಗರಿಷ್ಠ ವಯೋಮಿತಿ, ಗುತ್ತಿಗೆ ಆಧಾರಕ್ಕೆ ಕೆಳಕಂಡಿನ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಈಗ ಹುದ್ದೆ ಹೆಸರು ಮೇಯ್ನ್ ಬಂದ್ಬಿಡೋಣ. ಈಗ ಮುಖ್ಯ ಇಂಜಿನಿಯರ್ ಅಂದರೆ ಚೀಫ್ ಇಂಜಿನಿಯರ್ಗೆ 55 ವರ್ಷ, ಮ್ಯಾಕ್ಸಿಮಮ್ ಏಜ್ ಬಂದು 55 ಇಯರ್ಸ್ ಇರುತ್ತೆ. ಇನ್ನು ಡೆಪ್ಯೂಟಿ ಚೀಫ್ ಇಂಜಿನಿಯರು ಅಂದರೆ ಉಪಮುಖ್ಯ ಇಂಜಿನಿಯರು, ನಂಬರ್ ಆಫ್ ಪೋಸ್ಟಿಂಗ್ಸು 6. ಇನ್ನೊಂದು ವಿಷಯ ಹೇಳೋದು ಬರುತ್ತೆ. ಚೀಫ್ ಇಂಜಿನಿಯರ್ಗೆ ನಂಬರ್ ಆಫ್ ಪೋಸ್ಟಿಂಗು 4, ಗರಿಷ್ಠ ವಯಸ್ಸು 55. ಡೆಪ್ಯೂಟಿ ಚೀಫ್ ಇಂಜಿನಿಯರ್ಗೆ ನಂಬರ್ ಆಫ್ ಪೋಸ್ಟಿಂಗ್ಸ್ 6 ಇದೆ, 48 ಇಯರ್ಸು ಇದಿದೆ, ಗರಿಷ್ಠ ವಯಸ್ಸು ಅಂತ ಇದೆ. ನೆಕ್ಸ್ಟು ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಂಬರ್ ಆಫ್ ಪೋಸ್ಟಿಂಗ್ಸು 5 ಇದೆ. ಲಾಸ್ಟ್ ಏಜ್ ಬಂದು ಅಪ್ಲೈ ಮಾಡಲಿಕ್ಕೆ 42 ವರ್ಷದವರೆಗೂ ಕೂಡ ಅಪ್ಲೈ ಮಾಡ್ಬೋದು.
ನೆಕ್ಸ್ಟು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸಹಾಯಕ ನಿರ್ವಾಹಕ ಇಂಜಿನಿಯರು, ಇದಕ್ಕೆ 5 ಪೋಸ್ಟ್ ಇದೆ. 40 ವರ್ಷದವರೆಗೂ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ಗೆ 7 ಪೋಸ್ಟ್ ಇದೆ. 36 ವರ್ಷದವರೆಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಟೋಟಲ್ ಆಗಿ ನಿಮಗೆ 27 ಪೋಸ್ಟ್ಗಳು ಖಾಲಿ ಇದೆ. 27 ಪೋಸ್ಟಿಗೆ ಅಧಿಸೂಚನೆ ಕರೆದಿದ್ದರೆ ಇದು ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವದ ಮಾನದಂಡಗಳಿಗೆ ತಕ್ಕಂತೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ನೋಡೋಣ ಶೈಕ್ಷಣಿಕ ಮಾಹಿತಿ ಏನಿದೆ ಅಂತೇಳಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸಂಬಂಧಿತ ಇಂಜಿನಿಯರಿಂಗ್ ವಿಭಾಗದಲ್ಲಿ, ಅಂದರೆ ಇಂಜಿನಿಯರಿಂಗು ಇದರಲ್ಲಿ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸು ಅಥವಾ ಮೆಕ್ಯಾನಿಕಲ್ಲು ಅಥವಾ ECE ಅಥವಾ CSE ಎಕ್ಸೆಟ್ರಾ ಅಂದರೆ BE BTechನವ್ರಿಗೆ ಯಾವ ಕಾಂಬಿನೇಷನ್ ಆಗಿದ್ದರೂ ಓಕೆ, ಬಟ್ BE BTech ಕಂಪ್ಲೀಟ್ ಆಗಿರಬೇಕು ಅಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ನೋಡೋದಾದರೆ, ಈ ಹುದ್ದೆಗಳಿಗೆ ಅನುಗುಣವಾಗಿ ರೈಲ್ವೇಸು ಅಥವಾ ಮೆಟ್ರೋ ಅಥವಾ RRTS ಅಥವಾ ಪ್ರಮುಖ ರೈಲು PSUಗಳಲ್ಲಿ 5 ರಿಂದ 20 ವರ್ಷಗಳ, ಅಂದರೆ ಆಯಾ ಡಿಪಾರ್ಟ್ಮೆಂಟಿಗೆ ಆಯಾ ಪೋಸ್ಟಿಂಗಿಗೆ ಅನುಗುಣವಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ನ ಕಡ್ಡಾಯ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಏಜ್ ನೋಡೋದಾದರೆ, ಚೀಫ್ ಇಂಜಿನಿಯರಿಂಗ್ ಹುದ್ದೆಗೆ ಮಿನಿಮಮ್ಮು 55 ವರ್ಷ ನೀವು ಹೇಳ್ತಾ ಬಂದೆ. ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳ್ತಾರೆ. ನೆಕ್ಸ್ಟ್ ಅದನ್ನು ಪರ್ಮನೆಂಟ್ ಮಾಡಿ ಡೆಪ್ಯೂಟ್ ಮಾಡ್ತಾ ಹೋಗ್ತಾರೆ. ಇನ್ನು ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ವಯೋಮಿತಿ ಬಗ್ಗೆ. ನೆಕ್ಸ್ಟ್ ನಿಯೋಜನೆಯೂ ಹೇಳಿದ್ದೀನಿ ನಾನು ಈಗಾಗಲೇ. ಹೆಂಗೆ ಗ್ರೂಪ್ ಎ ಕಾರ್ಯಕಾರಿ ಸೇವೆಯಲ್ಲಿರುವವರು ಕೂಡ ಈ ಒಂದು ಅರ್ಜಿಯನ್ನು ಹಾಕಕ್ಕೆ ಬರುತ್ತೆ ಡೆಪ್ಯುಟೇಷನ್ಗೆ. ಇನ್ನು ನೆಕ್ಸ್ಟು ವೇತನದ ಬಂದ್ಬಿಡೋಣ, ಸ್ಯಾಲ್ರಿ ನೋಡ್ಕೊಂಬರೋಣ. ಸ್ಯಾಲ್ರಿ ಚೀಫ್ ಇಂಜಿನಿಯರ್ಗೆ 2,06,250 ರೂಪಾಯಿ ಇರುತ್ತೆ. ಇನ್ನು ಡೆಪ್ಯೂಟಿ ಚೀಫ್ ಇಂಜಿನಿಯರ್ಗೆ 1,64,000. ಇನ್ನು ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 1,06,000. ಇನ್ನು ಅಸಿಸ್ಟೆಂಟ್ ಕಾರ್ಯನಿರ್ವಾಹಕ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 81,000. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ಗೆ 62,500. ನೆಕ್ಸ್ಟು ಅರ್ಜಿಯ ಪ್ರಕ್ರಿಯೆ ನೋಡೋಣ, ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ, ಮೇನು ಈ ಒಂದು ಅನುಭವ ಮತ್ತು ಅರ್ಹತೆ, ನಿಮ್ಮ ಪರ್ಸಂಟೇಜು ಹಾಗೂ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡೈರೆಕ್ಟಾಗಿ ಇಂಟರ್ವ್ಯೂನ ಅರೇಂಜ್ ಮಾಡ್ತಾರೆ. ಫಸ್ಟು ನಿಮ್ಮದು ಪರ್ಸಂಟೇಜ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಂತರ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಡೇಟಾ ರೆಡಿ ಮಾಡಿ ಅವ್ರನ್ನ ಫಸ್ಟು ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂನಲ್ಲಿ ಪಾಸ್ ಆದ ನಂತರ ಅವರಿಗೆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಇರುತ್ತೆ. ಆ ಡಾಕ್ಯುಮೆಂಟಲ್ಲೂ ಕೂಡ ಎಲ್ಲ ಪಕ್ಕ ಡಾಕ್ಯುಮೆಂಟ್ ಎಲ್ಲ ಇದ್ದು, ಆ ಇಂಟರ್ವ್ಯೂನು ಪಾಸ್ ಆದಮೇಲೆ ಒಂದು ಚಿಕ್ಕದಾಗಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಯಾವುದೂ ರೈಟಿಂಗ್ ಎಕ್ಸಾಮಿನೇಷನ್ ಇರೋದಿಲ್ಲ. ಮೆಡಿಕಲ್ ಎಕ್ಸಾಮ್ ಪಾಸ್ ಆದರೆ ಆಮೇಲೆ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ನ ತೊಗೊಳ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ಸು ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಎಲ್ಲದಕ್ಕಿಂತ. ನೋಡೋಣ ಅದ್ರ ಯಾವುದ್ರ ಬಗ್ಗೆ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂಬರೋಣ. ಮೇಯ್ನು BMRCL ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ. ಗೂಗಲ್ ಕ್ರೋಮಿಂದ ಓಪನ್ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲಿಂದ ಬೇಕಾದರೂ ಓಪನ್ ಮಾಡ್ಬೋದು. ಅಲ್ಲಿ ಕ್ಯಾರಿಯರ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಆಲ್ಮೋಸ್ಟ್ ಆಲು ನಿಮಗೆ ಗೊತ್ತಿರುತ್ತೆ, ಅಪ್ಲಿಕೇಶನ್ ಹಾಕಿರ್ತೀರಿ. ಕ್ಯಾರಿಯರ್ಸ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಇನ್ ಕೇಸ್ ನಿಮ್ಗೆ ಇದೆಲ್ಲ ಪ್ರೋಸೆಸ್ ಗೊತ್ತಾಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿರಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನಿಮಗೆ ನೋಟಿಫಿಕೇಷನ್ನು PDF ಸಮೇತ ಅಲ್ಲಿ ನೋಟಿಫಿಕೇಷನ್ ಹಾಕಿರ್ತೀನಿ, ಪ್ಲಸ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡು ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ಲಿಂಕನ್ನು, ಡೈರೆಕ್ಟ್ ಲಿಂಕನ್ನು ನಾನು ಅಲ್ಲಿ ಪೇಸ್ಟ್ ಮಾಡಿರ್ತೀನಿ. ನೀವು ಅಲ್ಲಿ ಡೈರೆಕ್ಟಾಗಿ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಗೂಗಲ್ ಕ್ರೋಮ್ಗೆ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಬೇಕಾದರೂ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡೋಣ, ನೀವು BMRCLನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವ ಕ್ಯಾರಿಯರ್ಸ್ ವಿಭಾಗಕ್ಕೆ ಹೋಗಿ ಸಂಬಂಧಿತ ನೇಮಕಾತಿ ನಿಮ್ದು ಯಾವ್ದು ಎಲಿಜಿಬಲ್ ಇದ್ದೀರಿ ಅದನ್ನು ನೋಡಿಕೊಂಡು ಅದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆನ್ಲೈನಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲಿ ಓಪನ್ ಆಗುತ್ತೆ. ನೀವು ಅದನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಫಸ್ಟು ಸಬ್ಮಿಟ್ ಮಾಡಿದ ನಂತರ ಆ ಒಂದು PDF ಡೌನ್ಲೋಡ್ ಮಾಡಿ, ಆ ನಂತರ ನೀವು ಏನು ಅಪ್ಲಿಕೇಶನ್ಗಳು ಮತ್ತು ಡಾಕ್ಯುಮೆಂಟನ್ನೆಲ್ಲ ಅಪ್ಲೋಡ್ ಮಾಡಿರ್ತೀರಲ್ಲ, ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಒಂದು ಹಾರ್ಡ್ ಕಾಪಿ ಕ್ರಿಯೇಟ್ ಮಾಡಿ, ಅಂದರೆ ಎಲ್ಲ ಕಾಪಿನೂ ಒಂದು ಸೆಟ್ಟು ಜೆರಾಕ್ಸು ವಿತ್ ಅಪ್ಲಿಕೇಶನ್ ಜೊತೆ ನೀವೇನು ಮಾಡಬೇಕು, ಎಲ್ಲದಕ್ಕೂ ಒಂದೊಂದು ಸಿಗ್ನೇಚರನ್ನು ಮಾಡಿ ಆ ಕಾಪಿಗಳನ್ನು ನೀವು ಜನರಲ್ ಮ್ಯಾನೇಜರ್ HR ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ಡು
3rd ಫ್ಲೋರು BMTC ಕಾಂಪ್ಲೆಕ್ಸು, KH ರೋಡು, ಶಾಂತಿನಗರ, ಬೆಂಗಳೂರು 560027. ಈ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೀವು ಪೋಸ್ಟ್ ಮಾಡಬೇಕಾದ್ರೆ ನೀವು ಎನ್ವಲಪ್ ಕವರ್ ಮೇಲೆ ನೀವು ಪ್ರತಿಯೊಂದು ಡೀಟೇಲ್ನು ಕ್ಲೀನಾಗಿ ದಪ್ಪ ಅಕ್ಷರಗಳಲ್ಲಿ ಬ್ಲ್ಯಾಕ್ ಇಂಕಲ್ಲಿ ನೀವು ಕ್ಲೀನಾಗಿ ಬರೀಬೇಕಾಗುತ್ತೆ. ಅಡ್ರೆಸ್ ಎಲ್ಲ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡ್ಯಾಶ್ ಆನ್ ಕಾಂಟ್ಯಾಕ್ಟ್ ಡೆಪ್ಯುಟೇಷನ್ ಬೇಸಿಸ್, ಅಂದರೆ ನೀವು ಯಾವ ಪೋಸ್ಟಿಗೆ ಅರ್ಜಿ ಹಾಕ್ತಿದ್ದೀರಿ ಅಂತೇಳಿ ಅದನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡೋದನ್ನು ಮರಿಬಾರ್ದು, ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಒಂದು ಕಾಪಿ ಅವರಿಗೆ ಡಿಸೆಂಬರ್ 30 ಸಂಜೆ 4 ಗಂಟೆ ಒಳಗೆ ತಲುಪುವ ರೀತಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕಿ ಇದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಬೈ ಹ್ಯಾಂಡ್ ತೊಗೊಂಡು ಹೋಗಿಲ್ಲ, ಪೋಸ್ಟ್ ಮುಖಾಂತರನೇ ಕಳಿಸ್ಬೇಕಾಗುತ್ತೆ. ನಿಮಗೆ ಲಿಂಕು PDF ಪ್ರತಿಯೊಂದು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ ನೋಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ. ಅಂದರೆ ಇದು ಅಪ್ಲಿಕೇಶನ್ ಫೀಸು ಮೋಸ್ಟ್ಲಿ ಇರೋದು ಡೌಟು. ಹಾಗಾಗಿ ಅವರು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಕೊಟ್ಟಿಲ್ಲ. ಇದು ಅಪ್ಲಿಕೇಶನ್ನು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು, ಅದನ್ನು ಪ್ರಿಂಟೌಟ್ ತೆಗೆದುಕೊಳ್ಳೋದು, ನಿಮಗೆ ನಿಮ್ಮದು ಏನು ಕ್ವಾಲಿಫೈಡ್ ಇದ್ದೀರಾ ಆ ಒಂದು ಎಜುಕೇಷನ್ ಡೀಟೇಲ್ಸು ಪ್ಲಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಎಲ್ಲ ಪೇಸ್ಟ್ ಮಾಡಿ ಪ್ರತಿಯೊಂದು ಕಾಪಿಗೂ ಕೂಡ ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಮಾಡಿ ಒಂದು ಎನ್ವಲಪ್ ಥರ ಒಂದು ಕವರ್ ಮಾಡಿ ಅದಕ್ಕೆ ನೀವು ಯಾವ ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಿದ್ದೀರಿ ಅನ್ನೋ ಪೋಸ್ಟ್ ಹೆಸರನ್ನು ಬರೆದು ನಾವು ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ, ಅಂದರೆ ನೀವು ವಿಡಿಯೋನ ಯೂಸ್ ಮಾಡಿ ಬೇಕಾದರೂ ನೋಡ್ಕೋಬೋದು, ಅಥವಾ ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ ಕೊಟ್ಟಿರ್ತೀನಿ, ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಂತೂ ಅಡ್ರೆಸ್ ಇದ್ದೇ ಇರುತ್ತೆ. ನೀವು ಅಲ್ಲಿ ನೋಡಿಕೊಂಡು ಆ ಅಡ್ರೆಸ್ಸಿಗೆ ಆ ನಿಗದಿತ ದಿನಾಂಕದೊಳಗೆ ಕಳಿಸಿ ಈ ಒಂದು ಕೆಲಸವನ್ನು ನಿಮ್ಮದಾಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಬೇಕಾದರೆ ನಿಮಗೆ ಮಾಹಿತಿ ನಾವು ಗೊತ್ತಿರೋಷ್ಟು, ನಾವು ರಿಸರ್ಚ್ ಮಾಡಿ ತಿಳ್ಕೊಂಡಿರೋಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.